ಹಾಯ್, ನೀವು ಹುಡುಗನ ಹುಡುಗಿನ? ನೀವು ಎಣ್ಣೆ ಹೊಡಿತೀರಾ? ಒಂದು ಥಿಂಗ್ ಏನಂದರೆ, ಇಬ್ಬರು ಹುಡುಗಿರು ನನ್ನ ಮೇಲೆ ಟ್ರಸ್ಟ್ ಇಟ್ಟು ಕರೆದ ತಕ್ಷಣವೇ ಒಪ್ಕೊಂಡು ಬಂದಿರೋದು ತುಂಬ ದೊಡ್ಡದು. ಯಾಕಂತ ಯಾವಾಗಲೂ ನನ್ನ ವೀಡಿಯೋಸು ನಿಮಗೆ ತಲುಪ್ತಾ ಇರಬೇಕು ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಲೋ ವೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗಾಗಲೇ ನೀವು ನೋಡಿರ್ಬೋದು ತಮ್ಮನೆಲ್ಲ. ಸೊ ಇವಾಗ ನಾನು ಸ್ವಲ್ಪ ಮುಂಚೆ ಇದ್ದಿರೋದು. ಇವತ್ತು ನನ್ನ ಫಾಲೋವರ್ಸ್ ಜೊತೆ ನಾನು GRS ಹೋಗ್ತಾಯಿದ್ದೀನಿ. ಯಾಕಂತಂದರೆ ಕಳೆದ ಒಂದು 4 ದಿನದಿಂದ ನಾನು ಇನ್ಸ್ಟಾಗ್ರಾಮಲ್ಲಿ 2 ರೀಲ್ಸ್ನ ನಾನು ಪೋಸ್ಟ್ ಮಾಡಿದ್ದೆ. ನನ್ನ ಫಾಲೋ ಮತ್ತು ನನ್ನ ಅವರ ಒಂದು ಕಮೆಂಟು ನನ್ನ ರೀಲ್ಸಲ್ಲಿ ಹೈಯೆಸ್ಟ್ ಲೈಕ್ ಇರೋ ಅವ್ರನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಮಾತಿನಂತೆ ನಾನು ಇವತ್ತು ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಒಟ್ಟು 4 ಜನ ಬರ್ತಾವ್ರೆ. ಮೊದಲನೇ ಅವರು ನಿಖಿತಾ ಅಂದ್ಬಿಟ್ಟು, ಇವರು ಗೆಜ್ಲೆಗೆರೆ ಅವರು. ಆ್ಯಂಡ್ ಇನ್ನೊಬ್ಬರು ಸಹನಾ ಅಂತ ಅಂದ್ಬಿಟ್ಟು, ಇವರು ಮೈಸೂರವರೇ. ಆ್ಯಂಡ್ ಒಬ್ಬರು ವಿಕಾಸ್ ಅಂದ್ಬಿಟ್ಟು, ಇವರು ಬ್ಯಾಂಗ್ಳೂರವರು. ಆ್ಯಂಡ್ ಇನ್ನೊಬ್ಬರು ಬಂದು ಒಬ್ಬ ಕ್ರಿಯೇಟರು, ತುಂಬ ಒಳ್ಳೆ ಫಾಲೋವರ್ಸು ಮತ್ತು ತುಂಬ ಚಿಕ್ಕ ವಯಸ್ಸು ಹುಡುಗ, ಇನ್ಫೋ ಕನ್ನಡಿಗ ಅಂದ್ಬಿಟ್ಟು ವಿಜಯ್ ಅವರು. ಸೊ ಇಷ್ಟು ಜನನೂ ಕೂಡ ನನ್ನ ಜೊತೆ ಬರ್ತಿದ್ದಾರೆ. ಅದ್ರ ಜೊತೆಗೆ ನಮ್ಮಮ್ಮ ಕೂಡ. ಒಟ್ಟು ನಾವು 6 ಜನ ಕೂಡ ಇವತ್ತು GRSಗೆ ಹೋಗಿ ಫುಲ್ ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡ್ತೀವಲ್ಲ, ಎಂಜಾಯ್ ಮಾಡ್ತೀವಿ, ಬಟ್ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾವು ಒಂದು ನನ್ನ ಫಾಲೋವರ್ಸ್ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ನಾನು ಅದನ್ನು ಕ್ಯಾಪ್ಚರ್ ಮಾಡಿ ಅವ್ರಿಗೊಂದು ಅನ್ಕಂಫರ್ಟಬಲ್ ಫೀಲ್ನ ಬರ್ಸೋಕೆ ನಂಗೆ ಇಷ್ಟ ಇಲ್ಲ. ಸೊ ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ, ಮಾಡದೇ ಇದ್ದರೆ ಬೇಜಾರು ಮಾಡ್ಕೋಬೇಡಿ. ಸೊ ಬನ್ನಿ ಮುಂದೆ ಹೋಗೋಣ. A few moments later. ಇಲ್ಲ, ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಹೆಂಗಿತ್ತು? ಚೆನ್ನಾಗಿತ್ತಾ? ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಾ? ನಾವು ಇನ್ಫೋ ಕನ್ನಡ. ಹಲೋ ಅಲ್ಲ ಬ್ರೋ, ಹೆಂಗಿತ್ತು ಬ್ರೋ? ಹೆಂಗಿತ್ತು? ಹಾಂ, ಫ್ರೆಂಡ್ಸ್ ಅದಾವೆ. ಹಾಂ, ನಿಮ್ಮ ಫ್ರೆಂಡ್ ಕರೀರಿ.
ಚೆನ್ನಾಗಿತ್ತು ಮಾತ್ರ. ಹಾ. ಎಂಜಾಯ್ ಮಾಡಿದ್ವಿ. ಹಾ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಇಲ್ಲಿ ಹಾಂ ತುಂಬ ಒಳ್ಳೆಯದು. GRS ಮಸ್ತಾಗಿದೆ ಮಾತ್ರ. ಒಳಗೆ ಎಲ್ಲರೂ ಬರಬೇಕು. ಹೌದಾ. ಅದು ಹೋಗೋದು ನಮ್ಗೆ ಬಾರಮ್ಮ ಬಾರಮ್ಮ. ನಿಂಗೆ ಎಕ್ಸ್ಪೀರಿಯನ್ಸ್ ಹೇಳು ಈಗ. ನಂದೇ ಕೇಳ್ಬೇಕಾ? ಅವ್ರನ್ನ ಕೇಳ. ಕೇಳ್ತೀನಿ, ಹೇಳು ನೀನು. ಹೆಂಗಿತ್ತೀಗ ಅಪ್ಸ್ ಆ್ಯಂಡ್ ಡೌನ್ಸ್ ಹೌಸ್? ಚೆನ್ನಾಗಿತ್ತಾ? ಬೇಗ ಎತ್ಕೊಳ್ರಿ, ಅವ್ರು ಎತ್ಕೊಳಕ್ಕೆ ಬರಲಿ, ಅದು ಅವಾಗ ಕೇಳ್ತೀನಿ. ಹಾಂ ಸೂಪರ್ ಆಗಿತ್ತು. ಚೆನ್ನಾಗಿತ್ತಾ ಅಕ್ಕ? ಸೂಪರ್ ಆಗಿತ್ತು. ನಿಮಗೆ? ಒಳ್ಳೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ನೈಟ್ ಚೆನ್ನಾಗಿತ್ತು. ಬ್ರೋ ಹೆಂಗಿತ್ತು? ನನಗೆ ಇವಾಗ ಸ್ಲೋಪರ್ ಒಳಗಡೆ ಹೋಗ್ಬೇಕು ಅನಿಸ್ತೈತಿ ಬಿಸಿಲಿಗೆ. ಹಾಂ, ನಿಂಗೆ ಹೆಂಗೆ ಅನಿಸ್ತು? ಸೂಪರ್. ಲಾಸ್ಟು ಇನ್ನೊಂದು ಸತಿ ಹೋಗ್ಬೇಕು. ಮಾ ನೀನು ಹಿಂಗೆ ತಿರುಗಿಸೋ, ಹಿಂದಕ್ಕೆ ಆ ಕಡೆ ತಿರುಗಿಸು. ಇದರಲ್ಲೇ ಸೇಫ್, ಗುದ್ದೂರು ಏನೂ ಆಗಲ್ಲ ಸದ್ಯ. ರಿಯಲ್ ಕಾರಲ್ಲಿ ಆಡೋಕ್ಕಾಗಲ್ಲ. ಉಲ್ಟಾ ಹೋಯ್ತು. ಉಲ್ಟಾ ಆಗಲ್ಲ ಅಂದ್ರೆ ಉಲ್ಟಾ ಹೋಯ್ತು. ನೀವು ಕಾಣ್ಬಿಟ್ಬಿಟ್ಟು ಹಾಯ್, ನೀವು ಹುಡುಗನ ಹುಡುಗಿನ? ನೀವು ಎಣ್ಣೆ ಹೊಡಿತೀರಾ? ವಾವ್, ಮುಚ್ಚ ಮುಚ್ಚಲೆ.
ನಾನೇ ನಾಗವಲ್ಲಿ ಅಂತಾರೆ ಈಗ ನೋಡಿ. ಓಹೋ ಯಾರಪ್ಪ ಇದು? ನಮ್ಮ ಶತ್ರುಗಳು. ಉಯ್, ನೀವು ಏನಾದ್ರು ಸತ್ತಿರೋದು ಹೇಳಿ ಸ್ವಲ್ಪ. ಇಲ್ಲಿ ಭಯ ಆಗುತ್ತಾ? ಡ್ರ್ಯಾಗನ್ ಬರುತ್ತೆ. ಮುಂದೆ ಒಳಗಡೆ ಏ ನಡೀರಿ. ಏಯ್ ತೆಗಿಬೇಡ. ನಡೀರಿ ನಡಿಯಮ್ಮ. One eternity later. ಇಲ್ಲ ಕುತ್ಕೊಳ್ಳಿ ನಿಮಿಷ. ಹಾಯ್ ಮಾಡಿ. ಹಾಯ್ ಮಾಡಮ್ಮ. ನೋಡಿದ್ರಲ್ಲ, ನಾನು ಮತ್ತು ನನ್ನ ಫಾಲೋವರ್ಸು ಎಷ್ಟು ಎಂಜಾಯ್ ಮಾಡೋದು ಅಂತ. ನಾನು ತುಂಬ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂತಂದರೆ ನಾವು ಅವ್ರ ಜೊತೆ ಹೋಗಿ ಒಂದು ಎಂಜಾಯ್ ಮಾಡಬೇಕು ಮತ್ತು ಒಂದು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದನ್ನ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಎಲ್ಲನೂ ಕೂಡ ಕ್ಯಾಪ್ಚರ್ ಮಾಡ್ಕೊಂಡು ಕೂತಿರ್ಲಿಲ್ಲ. ಕೆಲವೊಂದನ್ನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಇನ್ನೊಂದಷ್ಟನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಬಟ್ ಒಂದು ಸಡನ್ ಮೀಟಿಂಗ್, ಐ ಮೀನ್ ಸಡನ್ನಾಗಿ ನಾವು ಆಗಿದ್ದು ಒಂದು ಮೀಟಪ್ಪಲ್ಲಿ ನಾವು ತುಂಬ ಚೆನ್ನಾಗಿ ಕ್ಲೋಸ್ ಆದೋ. ಎಲ್ಲರೂ ಕೂಡ ಒಂದು ಬೋಲ್ಡ್ ಮೈಂಡೆಡ್ ಆಗಿದ್ದರು. ಸೊ ಯಾರು ತುಂಬ ಶೈ ಫೀಲ್ ಆಗುವಂಥವ್ರು ಇರಲಿಲ್ಲ. ಸೊ ನಮ್ಮಮ್ಮನು ಬೇಗ ಅವ್ರ ಜೊತೆ ನಿಮಗೆಲ್ಲ ಚೆನ್ನಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಕೂಡ ನಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ಒಂದು ಥಿಂಗ್ ಏನಂದರೆ, ಇಬ್ಬರು ಹುಡುಗಿರು ನನ್ನ ಮೇಲೆ ಟ್ರಸ್ಟ್ ಇಟ್ಟು ಕರೆದ ತಕ್ಷಣವೇ ಒಪ್ಕೊಂಡು ಬಂದಿರೋದು ತುಂಬ ದೊಡ್ಡದು. ಯಾಕಂತಂದರೆ ಈ ಒಂದು ಸಿಚುವೇಶನ್ಸಲ್ಲಿ ಪ್ರಾಪರಾಗಿ ಯಾರ ಮನೇಲೂ ಕೂಡ ಎಲ್ಲೂ ಕೂಡ ಕಳಿಸಲ್ಲ ಅಷ್ಟು ಸುಲಭವಾಗಿ. ಮನೆಗಳಲ್ಲಿ ಏನು ಹೆಚ್ಚು ಕಮ್ಮಿ ಆಗುತ್ತೋ ಏನೋ ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಾರೆ. ಸೊ ಒಂದು ನಂಬಿಕೆ ಇಟ್ಟು ನನ್ನ ಮೇಲೆ ಕಳಿಸ್ಕೊಟ್ಟಿದ್ದಕ್ಕೆ ನಾನು ತುಂಬ ಒಂದೇನಾದ್ರು ಟ್ಯಾಂಕ್ಸ್ ಅಂತ ಹೇಳ್ಬೋದು ಅವ್ರಿಗೆ. ಬಂದಿರೋದಕ್ಕೆ ನಾನು ಟ್ಯಾಂಕ್ಸ್ ಅಂತ ಹೇಳ್ತೀನಿ, ಒಂದು ನಂಬಿಕೆ ಇಟ್ಟು ಬಂದಿರೋದಕ್ಕೆ, ಅದು ಹೆಣ್ಮಕ್ಳುಗಳಿಗೆ. ಆ್ಯಂಡ್ ಇನ್ಫೋ ಕನ್ನಡಿಗ ಅವರು ಬ್ಯಾಂಗ್ಳೂರಿಂದ 6 ಗಂಟೆಗೆ ಎದ್ದು 6:45ಗೆ ಅಲ್ಲಿಂದ ಹೊರಟು ಇಲ್ಲಿಗೆ ಬರೋದು 11:15 ಆಗಿದೆ. ಅಂದರೆ ಅಷ್ಟು ಟ್ರಾಫಿಕ್ ಇತ್ತು ಅವ್ರಿಗೆ. ಅಲ್ಲಿಂದ ಬ್ಯಾಂಗ್ಳೂರು ಬಿಡೋಷ್ಟೆಲ್ಲ 9 ಗಂಟೆ ಆಗೋಯಿತು. 6:45 ಮನೆ ಬಿಟ್ಟಿದ್ರು ಕೂಡ 9 ಗಂಟೆ ಆಯಿತು ಅವ್ರ ಪಾಪ ಅಲ್ಲಿಂದ ಹೊರಡೋಕ್ಕೆ. ಅವ್ರು ತುಂಬ ಬೇಜಾರು ಅಂದ್ಕೊಂಡ್ರು, ಬ್ರೋ ಇಷ್ಟೊಂದು ಲೇಟ್ ಆಗೋದು ಬ್ರೋ, ನನ್ನಿಂದ ಲೇಟ್ ಆಗೋಯ್ತೈತೆ ನಿಮಗೆ ಅಂತ. ಬಟ್ ಅವ್ರು ಅಲ್ಲಿಂದ ಅಷ್ಟು ಕಷ್ಟಪಟ್ಟು ಇಲ್ಲಿಗೆ ನನ್ನ ಮೀಟ್ ಮಾಡೋಕ್ಕೆ ಮತ್ತು ಒಂದೇ ಒಂದು ಮಾತು ಕರೆದ ತಕ್ಷಣ ಬಂದ್ರಲ್ಲ, ಮಾತಿಗೆ ಬೆಲೆ ಕೊಟ್ಟು. ಸೊ ನನಗದು ಸ್ವಲ್ಪ ಖುಷಿ ಆಯಿತು. ಅದ್ರ ಜೊತೆಗೆ ಇನ್ನೊಬ್ರು ಅವ್ರ ಫ್ರೆಂಡ್ ಅವರು ಗೊತ್ತಿರೋರು ಅಂತ ಅವರು ಕೂಡ ಕಮೆಂಟ್ ಹಾಕಿದ್ರು. ಸೊ ಅವರು ಬಂದಿದ್ರು ಜೊತೆಗೆ. ಸೊ ತುಂಬ ಖುಷಿ ಆಯಿತು. ಸೊ ಇದೇ ಎಂಡ್ ಅಂತಲ್ಲ, ಇದು ಬಿಗಿನಿಂಗ್ ಆಲ್ಮೋಸ್ಟು. ಇನ್ನೂ ಮುಂದೆ ಬರುವಂಥ ನನಗೆ ಕೊಲಾಬ್ರೇಷನ್ ಏನಾರ ನನ್ನ ಫಾಲೋವರ್ಸ್ಗೆ ನಾನು ಯುಟಿಲೈಸ್ ಮಾಡ್ಬೋದು ಅಂತ ಅನ್ಸಿದ್ರೆ ನಾನು ನಿಜವಾಗ್ಲೂ ಮಾಡ್ಕೊಳ್ತೀನಿ ಆ್ಯಂಡ್ ಮಾಡ್ತೀನಿ ಕೂಡ. ಸೊ ಅದಕ್ಕೋಸ್ಕರ ಯಾವಾಗಲೂ ನನ್ನ ವೀಡಿಯೋಸು ನಿಮಗೆ ತಲುಪ್ತಾ ಇರಬೇಕು ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲು ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಇನ್ನೂ ಒಳ್ಳೊಳ್ಳೆ ಕೊಲಾಬ್ರೇಷನಲ್ಲಿ ಇನ್ನೂ ಅಷ್ಟೇ ಇನ್ವಾಲ್ವ್ ಮಾಡ್ಕೊಂಡು ನಾನು ವೀಡಿಯೋಸ್ ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು.
ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದು ಒಂದು ಸಣ್ಣ ಸಹಾಯ ಏನಂದರೆ ಸಬ್ಸ್ಕ್ರೈಬ್ ಮಾಡಬೇಕು, ಫಾಲೋ ಮಾಡಬೇಕು ಆ್ಯಂಡ್ ಫುಲ್ ವೀಡಿಯೋಸ್ಗಳನ್ನ ನೋಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಇಷ್ಟೇ. ಸೊ ಇದಿಷ್ಟು ಹೇಳ್ತಾ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ. ಅಷ್ಟೇ. ಬಾಯ್ ಬಾಯ್.